ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದು ಅಂಕಕ್ಕೆ ಇಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಯಾವುದೋ ಒಂದು ಎರಡು ಸೆಂಟೆನ್ಸ್ಗಳನ್ನು ಕೊಟ್ಬಿಟ್ಟು ಟು ಅನ್ನು ಯೂಸ್ ಮಾಡಿ ಅಂತ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಕೊಟ್ಟಾಗ ನೀವು ಆ ಎರಡು ಸೆಂಟೆನ್ಸ್ಗಳನ್ನು ಟು ಮತ್ತು ಟೂಗಳನ್ನು ಯೂಸ್ ಮಾಡಿಕೊಂಡು ಕಂಬೈನ್ ಮಾಡಬೇಕಾಗುತ್ತೆ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ನೀವು ಆಲ್ರೆಡಿ ನೋಡಿರ್ಬೋದು. ಇಲ್ಲಿ ಸೆಕೆಂಡ್ ಒನ್ ಏನಿದೆನೋ ಇದನ್ನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ನೀವೆಲ್ಲ ಗಮನಿಸಿರ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಈಗ ನೋಡಿ, ಫಸ್ಟ್ ಸೆಂಟೆನ್ಸ್, ಹಿ ಈಸ್ ವೆರಿ ಓಲ್ಡ್, ಹಿ ಕಾಂಟ್ ರನ್ ಫಾಸ್ಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಈ ಸೆಂಟೆನ್ಸನ್ನು ಟು ಅನ್ನು ಯೂಸ್ ಮಾಡಿಕೊಂಡು ಕಂಬೈನ್ ಮಾಡಬೇಕಾಗಿದೆ. ಸೊ ಇಲ್ಲಿ ಸಿಂಪಲ್ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ ವೆರಿ ಏನಿದೆನೋ ಇದನ್ನು ರಿಮೂವ್ ಮಾಡಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಟು ಅಂತ ಸೇರಿಸಬೇಕಾಗುತ್ತೆ. ಮತ್ತು ಇಲ್ಲೇನು ಫುಲ್ ಪಾಯಿಂಟ್ ಇದೆನೋ ಅಂದರೆ ಫಸ್ಟ್ ಸೆಂಟೆನ್ಸ್ ಮುಗಿದ ಮೇಲೆ ಈ ಜಾಗದಲ್ಲಿ ನಾವು ಟು ಅಂತ ಸೇರಿಸಿಕೊಂಡು ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಯಾವ ರೀತಿ ಅಂತಕ್ಕಂಥದ್ದನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ಫಸ್ಟ್ ನೋಡಿ ಆನ್ಸರನ್ನು ಯಾವ ರೀತಿ ಬರೆಯೋದು ಅಂತ. ಮೊದಲಿಗೆ ಹಿ ಈಸನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ವೆರಿ ಇರೋ ಹತ್ರ ಟು ಅಂತ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಿ ಈಸ್ ಟೂ ಓಲ್ಡ್ ಅಂತ ಆಗುತ್ತೆ ಸೆಂಟೆನ್ಸ್. ನೆಕ್ಸ್ಟ್ ಏನು ಮಾಡ್ತೇವೆ, ಈ ಒಂದು ಟು ಅನ್ನು ತೆಗೆದುಕೊಂಡು ಈ ಒಂದು ಫುಲ್ ಪಾಯಿಂಟ್ ಜಾಗದಲ್ಲಿ ಬರಿತೇವೆ. ಹಿ ಈಸ್ ಟೂ ಓಲ್ಡ್ ಟು ಅಂತ ಆಯಿತು. ಈಗ ನೋಡಿ, ಮೊದಲಿನ ಸೆಂಟೆನ್ಸ್ನ ಸಬ್ಜೆಕ್ಟು ಸೆಕೆಂಡ್ ಸೆಂಟೆನ್ಸಿನ ಸಬ್ಜೆಕ್ಟ್ ಎರಡೂ ಕೂಡ ಒಂದೇ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಮತ್ತೆ ಇದನ್ನು ಬಳಸೋ ಅವಶ್ಯಕತೆ ಇಲ್ಲ. ಮತ್ತು ಕಾಂಟ್ ಅಂತಕ್ಕಂಥದ್ದನ್ನು ಕೂಡ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇವೆರಡೂ ವರ್ಡನ್ನು ರಿಮೂವ್ ಮಾಡ್ತಾ ಇದ್ದಾವೆ. ಉಳಿದಿರ್ತಕ್ಕಂತಹ ರನ್ ಫಾಸ್ಟನ್ನು ಬರ್ಕೊಳ್ತೇವೆ. ನೋಡಿ ಎಷ್ಟು ಸಿಂಪಲ್ ಇದೆ. ಹಿ ಈಸ್ ಟೂ ಓಲ್ಡ್ ಟು ರನ್ ಫಾಸ್ಟ್ ಅಂತ ಆಗುತ್ತೆ. ಇದೇ ರೀತಿ ಸೆಕೆಂಡ್ ಒನ್ ನೋಡ್ಕೊಳ್ಳಿ. ಮೀರಾ ಈಸ್ ವೆರಿ ಶಾರ್ಟ್ ಇದೆ. ಸೊ ಇಲ್ಲಿ ವೆರಿ ಇರೋ ಹತ್ರ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಟೂ ಅನ್ನು ಸೇರಿಸ್ತೇವೆ. ಮತ್ತು ಫುಲ್ ಪಾಯಿಂಟ್ ಇರೋ ಹತ್ರ ಇಲ್ಲಿ ಟೂ ಅನ್ನು ಸೇರಿಸಬೇಕಾಗುತ್ತೆ. ನೋಡಿ, ಮೀರಾ ಮತ್ತು ಶಿ ಎರಡೂ ಒಂದೇ ಸಬ್ಜೆಕ್ಟ್ ಆಗಿದ್ದಾವೆ. ಸೊ ಇದನ್ನು ರಿಮೂವ್ ಮಾಡ್ತೇವೆ, ಕಾಂಟನ್ನು ಕೂಡ ರಿಮೂವ್ ಮಾಡ್ತೇವೆ. ಈಗ ಸೆಂಟೆನ್ಸನ್ನು ಬರೆಯೋಣ. ಮೀರಾ ಈಸ್ ಟೂ ಶಾರ್ಟ್. ನೋಡಿ, ವೆರಿ ಇರೋ ಹತ್ರ ಟೂ ಅನ್ನು ಬರೆದುಕೊಂಡಿದ್ದೇವೆ, ಟೂ ಶಾರ್ಟ್. ಮತ್ತು ಈಗ ಫುಲ್ ಪಾಯಿಂಟ್ ಇರೋ ಹತ್ರ ಟೂ ಅಂತ ಯೂಸ್ ಮಾಡ್ಕೊಳ್ತೇವೆ. ಶಿ ಕಾಂಟನ್ನು ಬಿಟ್ಟಿದ್ದೇವೆ, ರೀಚ್ ದ ಟಾಪ್. ನೋಡಿ, ಇಲ್ಲಿರೋ ವರ್ಡ್ಸನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಸ್ವಿಚ್ ಅಂತ ಇದೆ ಅಲ್ವಾ, ರೀಚ್ ದ ಸ್ವಿಚ್. ನೋಡಿ, ಮೀರಾ ಈಸ್ ಟೂ ಶಾರ್ಟ್ ಟು ರೀಚ್ ದ ಸ್ವಿಚ್ ಅಂತ ಸೆಂಟೆನ್ಸ್ ರೆಡಿ ಆಯಿತು ವಿದ್ಯಾರ್ಥಿಗಳೇ. ಬಟ್ ಇಲ್ಲಿ ನೋಡಿ ನೆಕ್ಸ್ಟ್ ಏನೆರಡು ಸೆಂಟೆನ್ಸ್ಗಳಿದ್ದಾವೆ, ಇವು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ. ಏನು ಡಿಫ್ರೆಂಟ್ ಆಗಿದ್ದಾವೆ ನೋಡಿ, ಇಲ್ಲಿ ಸಬ್ಜೆಕ್ಟನ್ನು ಗಮನಿಸಿ ವಿದ್ಯಾರ್ಥಿಗಳೇ. ದ ಟ್ರೀ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಬಟ್ ಸೆಕೆಂಡ್ ಸೆಂಟೆನ್ಸ್ ಗಮನಿಸಿ, ಹಿ ಅಂತಕ್ಕಂಥದ್ದನ್ನು, ಇದು ಡಿಫ್ರೆಂಟ್ ಸಬ್ಜೆಕ್ಟ್. ಇಲ್ಲಿ ದ ಟ್ರೀನೇ ಬೇರೆ, ಹೀನೇ ಬೇರೆ. ಈ ರೀತಿ ಇದ್ದಾಗ ನಾವು ಫಾರ್ ಅಂತಕ್ಕಂತಹ ವರ್ಡನ್ನು ಯೂಸ್ ಮಾಡಿಕೊಂಡು ಎರಡು ವರ್ಡನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಯಾವ ರೀತಿ ನೋಡಿ, ಇಲ್ಲೂ ಅಷ್ಟೇ ವೆರಿ ಏನಿದೆನೋ ಇದನ್ನು ರಿಮೂವ್ ಮಾಡಿಬಿಟ್ಟು ಈ ಜಾಗದಲ್ಲಿ ಟೂ ಅಂತ ಹಾಕ್ತೇವೆ ವಿದ್ಯಾರ್ಥಿಗಳೇ. ಮತ್ತು ಇಲ್ಲಿ ಏನು ಫುಲ್ ಪಾಯಿಂಟ್ ಇತ್ತಲ್ವಾ, ಈ ಜಾಗದಲ್ಲಿ ಡೈರೆಕ್ಟಾಗಿ ಟೂ ಅಂತ ಬರೆಯೋದಿಲ್ಲ ನಾವು. ಯಾವ ರೀತಿ ಬರೆಯೋದು ನೋಡಿ, ಇದನ್ನು ಬರಿತಾ ಹೇಳ್ತೀನಿ ನಿಮಗೆ. ಮೊದಲೇ ಸೆಂಟೆನ್ಸನ್ನು ಬರ್ಕೊಂಬಿಡಿ. ದ ಟ್ರೀ ಈಸ್ ಟೂ ಇರೋ ಹತ್ರ ವೆರಿ ಇರೋ ಹತ್ರ ಟೂ ಅಂತ ಯೂಸ್ ಮಾಡ್ಕೊಳ್ತೇವೆ. ಟೂ ಟಾಲ್ ಅಂತ ಆಯಿತು ವಿದ್ಯಾರ್ಥಿಗಳೇ. ನೋಡಿ, ಈಗ ನಾವು ಡೈರೆಕ್ಟಾಗಿ ಇಲ್ಲಿ ಟೂ ಅಂತ ಬರೆಯೋದಿಲ್ಲ, ಸಬ್ಜೆಕ್ಟ್ ಬೇರೆ ಆಗಿರೋದ್ರಿಂದ ಫಾರ್ ಹಿ ಇರೋದನ್ನು ಹಿಮ್ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳೇ, ಫಾರ್ ಹಿಮ್ ಅಂತೇಳಿ. ಸೊ ಇದಿಷ್ಟು ಬದಲಾವಣೆ ಇಲ್ಲಿರುತ್ತೆ. ಫಾರ್ ಹಿಮ್, ನೆಕ್ಸ್ಟ್ ಟೂ ಅನ್ನು ಎರಡು ವರ್ಡ್ಸ್ ಆದಮೇಲೆ ಫಾರ್ ಹಿಮ್ ಆದಮೇಲೆ ಟೂ ಅನ್ನು ಬರ್ಕೋಬೇಕು. ಕಾಂಟನ್ನು ಇಲ್ಲೂ ಕೂಡ ರಿಮೂವ್ ಮಾಡ್ತೇವೆ. ಕ್ಲೈಂಬ್ ಇಟ್ಟನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರಿತೇವೆ, ಕ್ಲೈಂಬ್ ಇಟ್. ನೋಡಿ, ಇಷ್ಟು ಬದಲಾವಣೆ ಇರುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಫುಲ್ ಪಾಯಿಂಟ್ ಇರೋ ಹತ್ರ ಫಾರ್ ಹಿಮ್ಮನ್ನು ಬರೆದಾದ್ಮೇಲೆ ಟೂ ಅನ್ನು ಯೂಸ್ ಮಾಡ್ಕೋಬೇಕು. ದಿಸ್ ಈಸ್ ದ ಟ್ರಿಕ್. ಫೋರ್ತ್ ಒನ್, ದ ಟೀ ಈಸ್ ವೆರಿ ಹಾಟ್, ಐ ಕಾಂಟ್ ಡ್ರಿಂಕ್ ಇಟ್. ವಿದ್ಯಾರ್ಥಿಗಳಿಗೆ ಗಮನಿಸಿ, ದ ಟೀ ಅನ್ನೋದೇ ಸಬ್ಜೆಕ್ಟ್ ಬೇರೆ ಇದೆ. ಸೆಕೆಂಡ್ ಸೆಂಟೆನ್ಸ್ಲಿ ಐ ಇರತಕ್ಕಂಥದ್ದೇ ಬೇರೆ ಸಬ್ಜೆಕ್ಟ್ ಆಗಿದೆ. ಇಲ್ಲೂ ಕೂಡ ಸಬ್ಜೆಕ್ಟ್ ಚೇಂಜ್ ಇದ್ದಾವೆ, ಇದು ಗಮನದಲ್ಲಿರಬೇಕು. ವೆರಿ ಇರೋ ಹತ್ರ ಟೂ ಅಂತ ಹಾಕ್ತೇವೆ. ಈಗ ನೋಡಿ, ಇಲ್ಲಿ ಫುಲ್ ಪಾಯಿಂಟ್ ಇರೋ ಹತ್ರ ಫಾರ್ ಐ ಇರೋದನ್ನು ಮೀ ಅಂತ ಮಾಡಿಕೊಂಡು ಮುಂದಿನ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಯಾವ ರೀತಿ ನೋಡಿ, ದ ಟೀ ಈಸ್ ಟೂ ಹಾಟ್, ಫಾರ್ ಐ ಇರೋದನ್ನು ಮೀ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಪ್ರನೌನನ್ನು ಮೀ, ಕಾಂಟನ್ನು ರಿಮೂವ್ ಮಾಡ್ತೇವೆ. ಡ್ರಿಂಕ್ ಇಟ್ ಅಂತ ಬರಿಬೋದು ಅಥವಾ ಬರೀದೇನೆ ಇರ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ದ ಟೀ ಈಸ್ ಟೂ ಹಾಟ್ ಫಾರ್ ಮೀ, ಇಲ್ಲಿ ಟು ಬಿಟ್ಬಿಟ್ಟಿದ್ದೇವೆ. ಮೀ ಆದಮೇಲೆ ಟು, ಫಾರ್ ಮೀ ಆದಮೇಲೆ ಟೂ ಅನ್ನು ಸೇರಿಸಬೇಕು ವಿದ್ಯಾರ್ಥಿಗಳೇ, ಮರೆಯೋ ಹಾಗಿಲ್ಲ. ಟು ಡ್ರಿಂಕ್ ಇಟ್. ಇನ್ನು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಆಲ್ರೆಡಿ ತುಂಬ ಸಾರಿ ನಿಮಗೆ ಹೇಳ್ಕೊಟ್ಟಿದ್ದೇನೆ, ಆದರೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ಒಂದ್ಸಾರಿ ಗ್ಲಾನ್ಸ್ ಮಾಡ್ಕೊಂಡು ಬಿಡೋಣ. ಯಾವುದೇ ಸೆಂಟೆನ್ಸನ್ನು ಕೊಟ್ಟರೆ ವಿದ್ಯಾರ್ಥಿಗಳೇ ನೋಡಿ, ನಾವು ಮೊದಲಿಗೆ ಆ ಸೆಂಟೆನ್ಸನ್ನು ಇಲ್ಲಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ.
ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಕ್ಕಿಂತ ಮೊದಲು. ಹೇಗೆ ಅಂದರೆ ಮೊದಲಿಗೆ ಸಬ್ಜೆಕ್ಟ್ ನೋಡಿ, ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಸಬ್ಜೆಕ್ಟ್ ಆಗಿರುತ್ತೆ. ಅದೇ ರೀತಿ ಆರ್ ಪ್ಲೇಯಿಂಗ್ ಅಂತಕ್ಕಂಥದ್ದು ವರ್ಬ್ ಆಗಿರುತ್ತೆ, ಕಬಡ್ಡಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಈ ರೀತಿ ನೀವು ಡಿವೈಡ್ ಮಾಡ್ಕೊಳ್ಳಿ. ಈಗ ಆಬ್ಜೆಕ್ಟನ್ನು ಫಸ್ಟ್ಗೆ ಬರ್ಕೋಬೇಕಾಗುತ್ತೆ. ಕಬಡ್ಡಿ ಅಂತ ಇರತಕ್ಕಂತಹ ವರ್ಡನ್ನು ಇಲ್ಲಿ ಬರಿತಾ ಇದ್ದೇವೆ. ಕಬಡ್ಡಿ ನೋಡಿ, ಆರ್ ಅಂದರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದು ಅಂತ ಗೊತ್ತಾಗುತ್ತೆ ನಮಗೆ, ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ. ಸೊ ಕಬಡ್ಡಿಗೆ ಸೂಟೇಬಲ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು, ಈಸ್ ಅಂತಕ್ಕಂಥದ್ದು. ಮತ್ತು ವರ್ಬ್ ಗಮನಿಸಿ ವಿದ್ಯಾರ್ಥಿಗಳೇ, ING ಫಾರ್ಮಲ್ಲಿದೆ. ING ಇದ್ದಾಗ ನಾವು ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಮತ್ತೊಂದು ಹೆಲ್ಪಿಂಗ್ ವರ್ಬ್ ಬೀಯಿಂಗನ್ನು ತೆಗೆದುಕೊಳ್ತೇವೆ. ಕಬಡ್ಡಿ ಈಸ್ ಬೀಯಿಂಗ್ ಅಂತ ಆಯಿತು. ಈಗ ಕೊಟ್ಟಿರೋ ವರ್ಬ್ನ V3 ಫಾರ್ಮ್ ಅಂದರೆ ಪ್ಲೇ ಏನಿದೆನೋ ಈ ಥರ V3 ಫಾರ್ಮನ್ನೇ ಬರೆದುಕೊಳ್ಬೇಕು. ಪ್ಲೇಯ್ಡ್ ಯಾವಾಗಲೂ ಕೂಡ ಪ್ಯಾಸಿವ್ ವಾಯ್ಸಲ್ಲಿ V3 ಫಾರ್ಮನ್ನೇ ಯೂಸ್ ಮಾಡ್ತೇವೆ, ಇದು ನಿಮಗೆ ನೆನಪಿರಲಿ. ಪ್ಲೇಯ್ಡ್ ಅಂತ ಆಯಿತು. ಇನ್ನು ಪ್ರಿಪೊಸಿಷನ್ ಬೈ ಅಂತಕ್ಕಂಥದ್ದು ಇರುತ್ತೆ. ಸಬ್ಜೆಕ್ಟ್ ನೋಡಿ, ಈಗ ಸ್ಟೂಡೆಂಟ್ಸ್ ಇತ್ತಲ್ವ, ಇದನ್ನು ಕೊನೆಗೆ ಬರಿತೇವೆ, ಸ್ಟೂಡೆಂಟ್ಸ್. ಸೊ ಇಲ್ಲಿ ಗಮನಿಸ್ತಿರೋ ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗಿ ಹೋಗಿದೆ ಮತ್ತು ಕಬಡ್ಡಿ ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಗಿ ಬಂದಿದೆ. ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಸಬ್ಜೆಕ್ಟ್ ಆದ ತಕ್ಷಣವೇ ಬಳಸ್ತೇವೆ, ಅಂದರೆ ಕಬಡ್ಡಿ ಆದ ತಕ್ಷಣವೇ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ಮತ್ತು ವರ್ಬ್ ಏನಿದೆನೋ ಅದು ಯಾವಾಗಲೂ ಕೂಡ V3 ಫಾರ್ಮಲ್ಲಿ ಇರುತ್ತೆ. ಇಷ್ಟು ಅಂಶಗಳು ನಿಮಗೆ ನೆನಪಿರಲಿ. ಸೆಕೆಂಡ್ ಒಂದು ನೋಡಿ, ಥಾಮ್ಸನ್ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್ ಅಂತ ಇದೆ. ಥಾಮ್ಸನ್ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ಡಿಸ್ಕವರ್ಡ್ ಅನ್ನೋದು ವರ್ಬ್ ಆಗುತ್ತೆ ಮತ್ತು ದ ಎಲೆಕ್ಟ್ರಾನ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಈಗ ಆಬ್ಜೆಕ್ಟನ್ನು ಫಸ್ಟ್ಗೆ ಬರೆದುಕೊಳ್ಳೋಣ, ದ ಎಲೆಕ್ಟ್ರಾನ್. ಈಗ ನೋಡಿ, ಹೆಲ್ಪಿಂಗ್ ವರ್ಬ್ ಡಿಸ್ಕವರ್ಡ್ ಇದೆ ಅಲ್ವಾ ವಿದ್ಯಾರ್ಥಿಗಳೇ, ಮೇನ್ ವರ್ಬ್. ಹಾಗಾಗಿ ನಾವು ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ತೆಗೆದುಕೊಳ್ಬೇಕು, ಯಾಕಂದರೆ ಪಾಸ್ಟ್ ಟೆನ್ಸಲ್ಲಿ ಇರೋ ವರ್ಬ್ ಆಗಿರೋದ್ರಿಂದ. ದ ಎಲೆಕ್ಟ್ರಾನ್ ಸಿಂಗ್ಯುಲರ್ ಆಗಿದೆ, ಸೊ ಪಾಸ್ಟ್ ಹೆಲ್ಪಿಂಗ್ ವರ್ಬ್ ವಾಸ್ ಆಗುತ್ತೆ, ವಾಸ್ ಅಂತ ಆಯಿತು. ಈಗ V3 ಫಾರ್ಮ್, ಡಿಸ್ಕವರ್ಡ್ನ V3 ಫಾರ್ಮ್ ಸೇಮ್ ಇರುತ್ತೆ, ಡಿಸ್ಕವರ್ಡ್ ಅಂತೇಳಿ. ದ ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್ ಮತ್ತು ಪ್ರಿಪೊಸಿಷನ್ ಬೈಯನ್ನು ಬಳಸಬೇಕು. ಸಬ್ಜೆಕ್ಟ್ ಏನಿತ್ತು ಥಾಮ್ಸನ್ ಅನ್ನೋದನ್ನು ಕೊನೆಗೆ ಬರಿತಾ ಇದ್ದೇವೆ, ಥಾಮ್ಸನ್ ಮತ್ತು ಫುಲ್ ಪಾಯಿಂಟ್. ಥರ್ಡ್ ಒನ್, ಮದನ್ ವಾಟರ್ಸ್ ದ ಪ್ಲಾಂಟ್ಸ್. ಗಮನಿಸಿ ವಿದ್ಯಾರ್ಥಿಗಳೇ, ಮದನ್ ಅನ್ನೋದು ಸಬ್ಜೆಕ್ಟ್, ವಾಟರ್ಸ್ ಅನ್ನೋದು ವರ್ಬ್, ದ ಪ್ಲಾಂಟ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಇದು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋ ಸೆಂಟೆನ್ಸ್ ಆಗಿದೆ ವಿದ್ಯಾರ್ಥಿಗಳೇ. ಯಾಕೆಂದರೆ ವಾಟರ್ಸನ್ನು ನೋಡಿದರೆ ಗೊತ್ತಾಗುತ್ತೆ ವರ್ಬ್ಗೆ ಎಸ್ ಸೇರಿದೆ. ಈ ರೀತಿ ಇದ್ದರೆ ಅದು ಸಿಂಪಲ್ ಪ್ರೆಸೆಂಟ್ ಆಗಿರುತ್ತೆ. ಈಗ ಇದನ್ನ ಚೇಂಜ್ ಮಾಡೋಣ. ಮೊದಲಿಗೆ ದ ಪ್ಲಾಂಟ್ಸನ್ನು ತೆಗೆದುಕೊಳ್ಳೋಣ, ದ ಪ್ಲಾಂಟ್ಸ್. ಮತ್ತು ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಮತ್ತು ದ ಪ್ಲಾಂಟ್ಸ್ ಅನ್ನೋದು ಪ್ಲೂರಲ್ ವರ್ಬ್ ಆಗಿರೋದ್ರಿಂದ, ಪ್ಲೂರಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ವರ್ಬನ್ನು ಏನು ತೆಗೆದುಕೊಳ್ಬೇಕು, ಆರ್ ಅಂತ ತೆಗೆದುಕೊಳ್ತೇವೆ ಪ್ಲೂರಲ್ಗೆ. ದ ಪ್ಲಾಂಟ್ಸ್ ಆರ್ ಅಂತ ಆಯಿತು. ವಾಟರ್ಸ್ ಇರೋದನ್ನು V3 ಫಾರ್ಮ್ಗೆ ಬರೀಬೇಕು ವಿದ್ಯಾರ್ಥಿಗಳೇ, ವಾಟರ್ಡ್ ಅಂತ ಆಗುತ್ತೆ. ವಾಟರ್ಡ್ ಬೈ ಪ್ರಿಪೊಸಿಷನ್ ಮದನ್ ಅಂತಕ್ಕಂತಹ ಸಬ್ಜೆಕ್ಟನ್ನು ಕೊನೆಗೆ ಬರೀತೇವೆ. ದ ಪ್ಲಾಂಟ್ಸ್ ಆರ್ ವಾಟರ್ಡ್ ಬೈ ಮದನ್. ಇನ್ನು ಫೋರ್ತ್ ನೋಡಿ, ದ ಹೆಡ್ ಮಾಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಅವಾರ್ಡ್ಸ್ ಅಂತ ಇದೆ. ದ ಹೆಡ್ ಮಾಸ್ಟರ್ ಸಬ್ಜೆಕ್ಟ್ ಆಗಿರುತ್ತೆ, ಡಿಸ್ಟ್ರಿಬ್ಯೂಟೆಡ್ ವರ್ಬ್ ಆಗಿರುತ್ತೆ, ದ ಅವಾರ್ಡ್ಸ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ. ನೋಡಿ, ದ ಅವಾರ್ಡ್ಸ್ ನೋಡಿ ವಿದ್ಯಾರ್ಥಿಗಳೇ, ಇದು ಪ್ಲೂರಲ್ ಇದೆ ಅವಾರ್ಡ್ಸ್ ಅಂತಕ್ಕಂಥದ್ದು, ಮತ್ತು ವರ್ಬ್ ನೋಡಿ ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾವು ಇಲ್ಲಿ ದ ಅವಾರ್ಡ್ಸ್ ವರ್ ಅಂತ ತೆಗೆದುಕೊಳ್ಬೇಕು ಹೆಲ್ಪಿಂಗ್ ವರ್ಬನ್ನು. ದ ಅವಾರ್ಡ್ಸ್ ವರ್ V3 ಫಾರ್ಮ್, ಡಿಸ್ಟ್ರಿಬ್ಯೂಟೆಡ್ಗೆ ಆ್ಯಸ್ ಇಟ್ ಈಸ್ ಇರುತ್ತೆ, ಡಿಸ್ಟ್ರಿಬ್ಯೂಟೆಡ್. ದ ಅವಾರ್ಡ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ಆದಮೇಲೆ ಸಬ್ಜೆಕ್ಟ್ ಏನಿತ್ತು ದ ಹೆಡ್ ಮಾಸ್ಟರ್, ಅದನ್ನು ಇಲ್ಲಿ ಕೊನೆಗೆ ಬರಿತೇವೆ ವಿದ್ಯಾರ್ಥಿಗಳೇ. ಹೆಡ್ ಮಾಸ್ಟರ್ ಕಂಪ್ಲೀಟಾಗಿ ಬರೀರಿ. ಇನ್ನು ನೋಡಿ, ವಿನಯ್ ಬ್ರೋಕ್ ಆಲ್ ದ ರೆಕಾರ್ಡ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ವಿನಯ್ ಸಬ್ಜೆಕ್ಟ್ ಆಗಿದೆ, ಬ್ರೋಕ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ ನೋಡಿ, ಬ್ರೇಕ್, ಬ್ರೋಕ್, ಬ್ರೋಕನ್ ಅಂತ ಬರುತ್ತೆ. ಆಲ್ ದ ರೆಕಾರ್ಡ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ನೀವೇನು ಮಾಡಬೇಕೀಗ, ಮೊದಲಿಗೆ ಆಬ್ಜೆಕ್ಟನ್ನು ಬರೆದುಕೊಳ್ತೀರಾ. ಆಲ್ ದ ರೆಕಾರ್ಡ್ಸ್ ಪ್ಲೂರಲ್ ಇದೆ ವಿದ್ಯಾರ್ಥಿಗಳೇ, ಮತ್ತು ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ವರ್ ಅನ್ನು ತೆಗೆದುಕೊಳ್ಳಿ. ಆಲ್ ದ ರೆಕಾರ್ಡ್ಸ್ ವರ್, ಬ್ರೋಕಿಗೆ V3 ಫಾರ್ಮ್ ಬ್ರೋಕನ್, ಬ್ರೋಕನ್ ಬೈ ವಿನಯ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಇಷ್ಟು ನಿಮಗೆ ನೆನಪಿರಲಿ. ಇನ್ನು ವಿ ವಾಂಟ್ ಸಮ್ ಗುಡ್ ಬುಕ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ವಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ವಾಂಟ್ ಅನ್ನೋದು ವರ್ಬ್ ಆಗಿದೆ, ಸಮ್ ಗುಡ್ ಬುಕ್ಸ್ ಅನ್ನೋದು ಆಬ್ಜೆಕ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ನೀವೀಗ ಈ ಸೆಂಟೆನ್ಸನ್ನು ಆನ್ಸರನ್ನು ನೀವೇನೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ನೋಡಿ, ವಾಂಟ್ ಇರೋದು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿದೆ, ಇದರ V3 ಫಾರ್ಮ್ ವಾಂಟೆಡ್. ಈ ಒಂದು ಕ್ಲೂವನ್ನು ನಿಮಗೆ ಕೊಡ್ತೀನಿ ನಾನು. ಸೊ ಈಗ ಆಬ್ಜೆಕ್ಟ್ ಇರೋದನ್ನು ನೀವು ಸಬ್ಜೆಕ್ಟಾಗಿ ಬರೀರಿ ಮತ್ತು ಸೂಟೇಬಲ್
ಇಲ್ಲಿ ಆಬ್ಜೆಕ್ಟ್ ಬರೀತೀರಾ, ಸೂಟಬಲ್ ಹೆಲ್ಪಿಂಗ್ ವರ್ಬನ್ನು ಬರೀರಿ. ನೆಕ್ಸ್ಟ್ ಏನು ಮಾಡ್ತೀರಾ, ವರ್ಬ್ ಯಾವುದಿದೆಯೋ ಅದರ ವಿತ್ ರಿಫಾರ್ಮನ್ನು ಬರಿಬೇಕಾಗುತ್ತೆ. ಪ್ಲಸ್ ಬೈ ಸಬ್ಜೆಕ್ಟ್ ಅಂದರೆ ಇಲ್ಲೇನು ವಿ ಇತ್ತಲ್ವ ಇದನ್ನು ಕೊನೆಗೆ ಬರಿಬೇಕಾಗುತ್ತೆ. ಸೊ ಈ ಒಂದು ಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ವಿದ್ಯಾರ್ಥಿಗಳೇ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಒಂದು ಗ್ರಾಮರ್ ಟಾಪಿಕ್ಕಿಗೆ ಹೋಗೋಣ. ಎಡಿಟಿಂಗ್ ಪ್ಯಾರಾಗ್ರಾಫ್, ಇದು 2 ಅಂಕಕ್ಕೆ ಬರತಕ್ಕಂತಹ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ನಿಮ್ಗೆ ಏನು ಮಾಡ್ತಾರೆ ಅಂದರೆ ಈ ರೀತಿ ಒಂದು ಪ್ಯಾರಾಗ್ರಾಫನ್ನು 2-3 ಲೈನ್ ಕೊಟ್ಟಿರ್ತಾರೆ, ಅದರಲ್ಲಿ 2 ಮಿಸ್ಟೇಕ್ಸನ್ನು ಮಾಡಿರ್ತಾರೆ. ಇಲ್ಲಿ ಗಮನಿಸ್ಬೋದು, ಪ್ಲೂರಲ್ ಟು ಬಿ ಆ್ಯಡೆಡ್, ಅಡ್ವರ್ಬಿಯಲ್ ಟು ಬಿ ಕರೆಕ್ಟೆಡ್, ಈ ರೀತಿ 2 ಪ್ರಶ್ನೆಗಳನ್ನು ಕೊಡ್ತಾರೆ. ಈ ಸೆಂಟೆನ್ಸಲ್ಲಿ ಆ 2 ಮಿಸ್ಟೇಕ್ಸನ್ನು ಹುಡುಕಿ ಸರಿಪಡಿಸಿ ನೀವು ಆನ್ಸರ್ ಬುಕ್ಲೆಟಲ್ಲಿ ಮತ್ತೊಂದು ಸಾರಿ ಈ 2-3 ಲೈನ್ಗಳನ್ನು ಬರಿಬೇಕಾಗುತ್ತೆ ಸರಿ ಮಾಡಿಬಿಟ್ಟು. ಸೊ ಇಲ್ಲಿ ಗಮನಿಸಿ, ಪ್ಲೂರಲ್ ಟು ಬಿ ಆ್ಯಡೆಡ್ ಅಂತ ಇದೆ. ದ ಓಲ್ಡ್ ಮ್ಯಾನ್ ಬೌ ಟು ಆಲ್ ಆಫ್ ಅಸ್ ಇನ್ ದ ರೂಮ್, ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇದನ್ನು ಪ್ಲೂರಲ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. GLOVES ಗ್ಲೌಸ್ ಅಂತ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಸ್ಲೋ ಇದೆ ಅಲ್ವಾ, ಅಡ್ವರ್ಬಿಯಲ್ ಮಿಸ್ಟೇಕ್ ಕೇಳಿದ್ದಾರೆ. ಸೊ ಇದನ್ನು ನಾವು ಸ್ಲೋಲಿ ಅಂತ ಬರಿಬೇಕಾಗುತ್ತೆ. ನೀವೇನು ಮಾಡಬೇಕು ಅಂದರೆ ಈ 2 ವರ್ಡ್ಗಳನ್ನು ಸರಿಪಡಿಸಿ ಈ ಒಂದು ಪ್ಯಾರಾಗ್ರಾಫನ್ನು ಮತ್ತೊಂದು ಸಾರಿ ನೀವು ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕಾಗುತ್ತೆ. ಥರ್ಡ್ ಒನ್ ನೋಡಿ, ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್, ಹಿ ಜಾಯಿಂಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್ ಅಂತ ಇದೆ. ವರ್ಬಲ್ ಮಿಸ್ಟೇಕ್ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ವರ್ಬ್ಗಳನ್ನು ಗಮನಿಸಿ, ಪಾಸ್ ಇದೆ, ಜಾಯಿಂಡ್ ಇದೆ, ಚೇಂಜ್ಡ್ ಇದೆ. ನೋಡಿ ಇಲ್ಲಿ 2 ವರ್ಬ್ಗಳು ಜಾಯಿಂಡ್ ಮತ್ತು ಚೇಂಜ್ಡ್ ಅಂತಕ್ಕಂಥವು ಇದು ಪಾಸ್ಟಲ್ಲಿ ಇರೋ ಒಂದು ಸೆಂಟೆನ್ಸ್ ಅಂತ ತೋರಿಸ್ಕೊಡುತ್ತೆ. ಬಟ್ ಇಲ್ಲಿ ಪಾಸ್ ಅಂತಕ್ಕಂಥದ್ದು ವಿವಮ್ ಫಾರ್ಮಲ್ಲಿದೆ, ಅದನ್ನು ಕೂಡ ನಾವು V3 ಫಾರ್ಮ್ಗೆ ಚೇಂಜ್ ಮಾಡಬೇಕು, ಪಾಸ್ಡ್ ಅಂತ ಚೇಂಜ್ ಮಾಡ್ತೇವೆ. ಸೊ ಇಲ್ಲಿ ವರ್ಬಲ್ ಮಿಸ್ಟೇಕ್ ಯಾವುದಪ್ಪ ಅಂದರೆ ಪಾಸ್ಡ್ ಅಂತ ಬರಿಬೇಕಾಗುತ್ತೆ. ಅಡ್ವರ್ಬಿಯಲ್ ಮಿಸ್ಟೇಕ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಗಮನಿಸಿ, ಇಲ್ಲಿ ಸಡನ್ ಅಂತ ಇದೆ ಅಲ್ವಾ, ಇದನ್ನು ನಾವು LYಯನ್ನು ಸೇರಿಸ್ಕೊಂಡು ಸಡನ್ಲಿ ಅಂತ ಮಾಡ್ತೇವೆ. ಆಲ್ಮೋಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಅಡ್ವರ್ಬಿಯಲ್ ಮಿಸ್ಟೇಕ್ ಹೇಳಿದಾಗ ಯಾವುದೋ ಒಂದು ವರ್ಡ್ಗೆ ನೀವೇನು ಮಾಡಬೇಕಾಗುತ್ತೆ, LYಯನ್ನು ಸೇರಿಸಿ ಬರಿಬೇಕಾಗುತ್ತೆ. ಇಷ್ಟು ಮಾಡಿದರೆ ನಿಮ್ಮ ಅಡ್ವರ್ಬಿಯಲ್ ಮಿಸ್ಟೇಕ್ ಸರಿಯಾಗುತ್ತೆ. ಇನ್ನು ಥರ್ಡ್ ಒನ್ ನೋಡಿ, ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್, ಹಿ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಬಟ್ ಬ್ರೋಕ್ ಹೀಸ್ ಲೆಗ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳಿದ್ದಾರೆ. ಇಲ್ಲಿ ನೋಡಿ ಲಾಸ್ಟ್ ಅಂತ ಇದೆ ಅಲ್ವಾ ವಿದ್ಯಾರ್ಥಿಗಳೇ, ಲಾಸ್ಟ್ ಅಂತ ಬರಬೇಕು. ಸೊ ಇದಕ್ಕೆ ಉತ್ತರ ಲಾಸ್ಟ್ ಅಂತ ಸರಿಪಡಿಸಿ ಬರೀರಿ. ಮತ್ತು ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಫೆಲ್ ಡೌನ್ ಬಟ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ, ಇದು ಬಟ್ ಬರೋದಿಲ್ಲ, ಆ್ಯಂಡ್ ಅಂತ ಬರಬೇಕಾಗುತ್ತೆ. ಆ್ಯಂಡ್ ಬ್ರೋಕ್ ಹೀಸ್ ಲೆಗ್. ಈ ರೀತಿ ನೀವು ಏನು ಮಾಡಬೇಕು, ಎಡಿಟಿಂಗ್ ಪ್ಯಾರಾಗ್ರಾಫ್ ಕೊಟ್ಟಾಗ 2 ವರ್ಡ್ಗಳಲ್ಲಿರ್ತಕ್ಕಂಥ ಮಿಸ್ಟೇಕನ್ನು ಸರಿಪಡಿಸಿ ಆ ಇಡೀ ಕಂಪ್ಲೀಟ್ ಪ್ಯಾರಾಗ್ರಾಫನ್ನು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕು. ನೆನಪಿಟ್ಕೊಳ್ಳಿ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂತಾರೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಬರೆದು ಲಾಸ್ಟ್ ಅಂತ ಬರೀತೀರಿ, ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂತ ಬರೆದು ಆ್ಯಂಡ್ ಅಂತ ಬರೀತೀರಿ. ಹೀಗೆ ಬರೆಯೋಕ್ಕೆ ಹೋಗ್ಬಿಡಿ. ಇಡೀ ಪ್ಯಾರಾಗ್ರಾಫನ್ನೇ ಬರೆದು ಆ 2 ವರ್ಡನ್ನು ಏನು ಸರಿಪಡಿಸಿರ್ತೀರೋ ಅವುಗಳಿಗೆ ಅಂಡರ್ಲೈನ್ ಮಾಡಿ ಸರಿಪಡಿಸಿದ ಮೇಲೆ ಇಷ್ಟು ಕೆಲಸ ನೀವು ಮಾಡಬೇಕು. ಇನ್ನು ನೋಡಿ, ಯೂಸ್ ದ ಗಿವನ್ ವರ್ಡ್ಸ್ ಆಸ್ ನೌನ್ ಆ್ಯಂಡ್ ವರ್ಬ್ ಅಂತ ಕೇಳಿದರೆ, ಅಂದರೆ ನಿಮ್ಮ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಈ ಪ್ರಶ್ನೆ ಕೇಳ್ತಾರೆ. ಯಾವುದೋ ಒಂದು ವರ್ಡನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಮೈಲ್ ಇದೆ, ಈ ವರ್ಡ್ ಕೊಟ್ಟು ಏನು ಮಾಡ್ತಾರೆ, ಇದನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಯೂಸ್ ಮಾಡಿ ಆ್ಯಸ್ ಎ ನೌನ್ ಅಂತ ಕೇಳ್ಬೋದು. ಅಂದರೆ ನೌನ್ ಆಗಿ ಯೂಸ್ ಮಾಡಬೇಕು. ಇನ್ನು ಮತ್ತೊಂದು ಥರ ವರ್ಬ್ ಆಗಿ ಯೂಸ್ ಮಾಡಿ ಅಂತನಾದರೂ ಕೇಳ್ಬೋದು. ಸೊ ಈ 2 ಯಾವ ರೀತಿ ಮಾಡೋದು ಅಂತ ಇಲ್ಲಿ ಕಲಿತಾ ಇದ್ದೇವೆ. ಮೊದಲೇ ನೋಡಿ, ಸ್ಮೈಲ್ ಅಂತ ಇದೆ ಅಲ್ವಾ, ಇದನ್ನು ನಾವು ನೌನ್ ಆಗಿ ಯಾವ ರೀತಿ ಬರೀಬಹುದು ವಿದ್ಯಾರ್ಥಿಗಳೇ, ಇದನ್ನು ಇಲ್ಲಿ ಫಸ್ಟ್ ಟ್ರಿಕ್ಕನ್ನು ನೋಡೋಣ. ನೋಡಿ, ಯಾವುದೇ ಒಂದು ವರ್ಬನ್ನು ಕೊಟ್ಟು, ಇಲ್ಲಿ ಸ್ಮೈಲ್ ಅಂತಕ್ಕಂಥದ್ದು ಮೂಲತಃ ವರ್ಬ್ ಆಗಿದೆ, ಅದನ್ನು ನೌನ್ ಆಗಿ ಚೇಂಜ್ ಮಾಡಿ ಅಂತ ಕೇಳಿದರೆ ನಾವು ಅದನ್ನು ಸ್ಟಾರ್ಟಿಂಗಲ್ಲಿ ಜೆರಂಡ್ ಫಾರ್ಮಲ್ಲಿ ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸ್ಮೈಲಿಂಗ್ ನೋಡಿ, ಸ್ಮೈಲಿಂಗ್ ಅಂತ ನಾವು ಸ್ಟಾರ್ಟಿಂಗಲ್ಲೇ ING ಫಾರ್ಮಲ್ಲಿ ಬರಿತಾ ಇದ್ದೇನೆ. ಸ್ಮೈಲಿಂಗ್ ಈಸ್ ಗುಡ್ ಫಾರ್ ಹೆಲ್ತ್, ಸಿಂಪಲ್ ಆಗಿ ಮಾಡ್ಬೋದು ವಿದ್ಯಾರ್ಥಿಗಳೇ. ನೋಡಿ, ಸ್ಮೈಲಿಂಗ್ ಈಸ್ ಗುಡ್ ಫಾರ್ ಹೆಲ್ತ್, ಇಷ್ಟೇ ಸಾಕಾಗುತ್ತೆ. ಅದೇ ರೀತಿ ರನ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಕೂಡ ನೌನ್ ಆಗಿ, ರನ್ ಅನ್ನೋದು ಮೂಲತಃ ವರ್ಬ್ ಆಗಿದೆ, ಇದನ್ನು ನಾವು ನೌನ್ ಆಗಿ ಈಗ ಯೂಸ್ ಮಾಡಬೇಕಾಗಿದೆ. ಸೊ ನಾವು ಸಿಂಪಲ್ಲಾಗಿ ನೋಡಿ ನೌನ್ ಆಗಿ ಯೂಸ್ ಮಾಡಿ ಅಂದರೆ ರನ್ನಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ನೋಡಿ ಎಷ್ಟು ಸುಲಭವಾಗಿ ನಾವು ನೌನ್ಗೆ ಇದನ್ನು ಚೇಂಜ್ ಮಾಡ್ಬೋದು ಅಂತಕ್ಕಂಥದ್ದನ್ನು. ಸೊ ಇದು ಕೂಡ ಇಲ್ಲಿ ನೌನ್ ಆಗಿದೆ. ದಿಸ್ ಈಸ್ ಆಲ್ಸೋ ನೌನ್ ಸೆಂಟೆನ್ಸ್. ಈಗ ಇವೇ 2 ವರ್ಡ್ಸನ್ನು ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡೋದು, ವರ್ಬ್ ಆಗಿ ನೋಡಿ, ವರ್ಬ್ ಕೊಟ್ಟಿದ್ದಾರೆ, ವರ್ಬ್ ಆಗಿ ಯೂಸ್ ಮಾಡೋದು ತುಂಬಾ ಈಸಿ ವಿದ್ಯಾರ್ಥಿಗಳೇ. ಇದನ್ನು ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡೋದು ನೋಡಿ, ಸ್ಮೈಲ್ ಇದೆ, ಐ ಆಮ್ ಸ್ಮೈಲಿಂಗ್, ಎಷ್ಟು ಬರೋದ್ರೆ ಸಾಕು ವಿದ್ಯಾರ್ಥಿಗಳೇ. ಐ ಆಮ್ ಅಂತ ಯೂಸ್ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ. ಈ ನೋಡಿ, ಇಲ್ಲಿ ಸ್ಮೈಲಿಂಗ್ ಅನ್ನೋದು ಮಧ್ಯದಲ್ಲಿ ಹೋಗಿದೆ, ಐ ಆಮ್ ಸ್ಮೈಲಿಂಗ್ ನಾವು, ನೀವು ಐ ಆಮ್ ಸ್ಮೈಲಿಂಗ್ ಎಷ್ಟು ಬರೆದ್ರೂ ಸಾಕಾಗುತ್ತೆ. ಇನ್ನು ಸೆಕೆಂಡ್ ಸೆಂಟೆನ್ಸ್ನ ವರ್ಬನ್ನು ಬರಿಬೇಕಾದ್ರೆ ನೋಡಿ ವಿದ್ಯಾರ್ಥಿಗಳೇ, ಇದು ಕೂಡ ಅಷ್ಟೇ ತುಂಬ ಸಿಂಪಲ್. ಐ ಆಮ್
ರನ್ನಿಂಗ್. ನೋಡಿ ಎಷ್ಟು ಆಯಾಮನ್ನು ಯೂಸ್ ಮಾಡ್ಕೊಂಬಿಡಿ, ತುಂಬ ಸುಲಭವಾಗಿ ನೀವೇನು ಮಾಡ್ಬೋದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಐ ಆಮ್ ರನ್ನಿಂಗ್ ನೌ, ಈ ರೀತಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ನೀವು ಐ ಆಮ್ ರನ್ನಿಂಗ್ ಅಂತ ಬರೆದ್ರೂ ಸಾಕಾಗುತ್ತೆ.